ಕರ್ನಾಟಕ ಪ್ರದೇಶ ಜನತಾದಳ ಪಕ್ಷ 25 ವರ್ಷವನ್ನು ಪೂರೈಸಿದಂತಹ ಹಿನ್ನೆಲೆ 25 ವರ್ಷಗಳ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ನಗರದ ಬೆಂಗಳೂರು ಸರ್ಕಲ್ನಿಂದ ಸಾವಿರಾರು ಕಾರ್ಯಕರ್ತರ ಜೊತೆ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ. ವೇದಿಕೆಯ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅವರು ನಂತರ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಕುರಿತು ಶಾಸಕ BN ರವಿಕುಮಾರ್, ಸಂಸದ ಮಲ್ಲೇಶ್ ಬಾಬು, ಮಾಜಿ ಶಾಸಕ ಅನ್ನದಾನಿ ಮತ್ತು JDS ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವಂತಹ ರಶ್ಮಿ ಅವರು ಸೇರಿದಂತೆ ಅನೇಕರು ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್, ಜನತಾದಳ ಪಕ್ಷ ನಡೆದು ಬಂದಂತಹ ಒಂದು ಆದಿ, ದೇವೇಗೌಡರು ಪಕ್ಷವನ್ನು ಉಳಿಸಲು ಹೋರಾಡಿದಂತಹ ವಿಚಾರಗಳ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸಿಕೊಟ್ಟರು. ರಾಜ್ಯದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳು ಜನ್ಮ ತಾಳಿದ್ವು, ಆದರೆ ಯಾವ ಪಕ್ಷವೂ ಕೂಡ ಸರಿಯಾದ ರೀತಿಯಲ್ಲಿ ಉಳಿಯಲಿಲ್ಲ. JDS ಪಕ್ಷ ಎಲ್ಲ ಕಷ್ಟದ ನೋವುಗಳನ್ನು ಕೂಡ ಅಡೆತಡೆಗಳನ್ನು ಮೆಟ್ಟಿ ನಿಂತು ಇಲ್ಲಿಯವರೆಗೂ ಕೂಡ ಬಂದಿದೆ. ಇಂದಿಗೆ 25 ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಿ JDS ಪಕ್ಷದ ಒಂದು ಮಹತ್ವವನ್ನು ಹೇಳಿದ್ದಾರೆ. ಅವರ ಜೊತೆಗೆ ಇವತ್ತು ಅವರ ಸಮಕಾಲಿಕರು ಬಹಳಷ್ಟು ಜನ ಎಲ್ಲ ವರ್ಗದ ನಾಯಕರು ಕೂಡ ಇವತ್ತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಕೂಡ ಇವತ್ತು ಬಂದಿರತಕ್ಕಂಥದ್ದು. ಅವರು ಕೂಡ ಪಕ್ಷ ಕಟ್ಕೊಂಡು ಈ ಪಕ್ಷ 25 ವರ್ಷಗಳ ಕಾಲ ಉಳಿಬೇಕಾದ್ರೆ ಕುಮಾರಣ್ಣವರು ಕೂಡ ಅಪಾರವಾದಂತ ಒಂದು ಅವಿಸ್ಮರಣೀಯ ಒಂದು ಸೇವೆ ಈ ಪಕ್ಷಕ್ಕೆ ಇದೆ. ಅವರ ಜೊತೆಗಿರ್ತಕ್ಕಂಥ ನಾಯಕರು ಕೂಡ ಜೊತೆಯಲ್ಲಿ ಕೆಲಸ ಮಾಡಿ 25 ವರ್ಷಗಳು ಪೂರೈಸಲಿಕ್ಕೆ ಅವ್ರದ್ದು ಕೂಡ ಬಹಳಷ್ಟು ಸಹಕಾರ ಇದೆ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಜೊತೆಗೆ ಇವತ್ತು ನಮ್ಮ ಯುವ ಘಟಕದ, ಕರ್ನಾಟಕ ರಾಜ್ಯದ ಯುವ ಘಟಕದ ಯುವ ಕಣ್ಮಣಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಕೂಡ ಬಂದಿದ್ರು. ಈ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ನೀವೆಲ್ಲರೂ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಅವತ್ತು ನಾನು ಒಂದು 2,000 ಜನ ಬರ್ಬೋದು ನಿಖಿಲ್ ಕುಮಾರಸ್ವಾಮಿ ಬಂದಾಗ ಅಂತ ನಾನು ಅಂದ್ಕೊಂಡಿದ್ದೆ. ನಾವು 2,000 ಜನಕ್ಕೆ ಅವತ್ತು ಊಟದ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ. ಆ ನಿರೀಕ್ಷೆ ಮೀರಿ 5,000 ಜನ ಬಂದ್ಬಿಟ್ಟು 5,000 ಜನ ಬಂದ್ಬಿಟ್ಟಾಗ ಅರ್ಜೆಂಟಾಗಿ ಏನು ಮಾಡೋಕ್ಕಾಗಲಿಲ್ಲ. ನನ್ನನ್ನು ಯಾರು ಕೈಕೊಂಡು ಹೋಗಿಲ್ಲ ಅಂತ ನನಗೆ ಒಂದು ವಿಶ್ವಾಸ ಇದೆ. ಊಟ ಏನಿವತ್ತು ನಮ್ಮ JDS ಪಕ್ಷಕ್ಕೆ 25 ವರ್ಷ ಬೆಳ್ಳಿ ಮಹೋತ್ಸವನ್ನ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣವರು ಸಾಂಕೇತಿಕವಾಗಿ JP ಭವನದಲ್ಲಿ ದಿನಾಂಕ 22 ಮತ್ತು 23ರಂದು ಕಾರ್ಯಕ್ರಮವನ್ನು ಮಾಡಿದ್ರು. ನಮ್ಮ ವರಿಷ್ಠರು ಎಲ್ಲ ಕ್ಷೇತ್ರಗಳಲ್ಲೂ ಈ ಬೆಳ್ಳಿ ಮಹೋತ್ಸವವನ್ನು ಮಾಡಬೇಕಂತೇಳಿ ಅವರು ಒಂದು ಸೂಚನೆ ಮೇರೆಗೆ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ JDS ಪಕ್ಷದ ವರಿಷ್ಠರಾದ ದೇವೇಗೌಡರ ಅಪ್ಪಾಜಿಯವರು 1994ರಲ್ಲಿ ರಾಜ್ಯದಲ್ಲಿ 20 ತಿಂಗಳು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದಂಥವರು. 1996ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ 11 ತಿಂಗಳ ಆಡಳಿತವನ್ನು ನಡೆಸಿದಂಥವ್ರು. ಅವರ ಒಂದು ಅಲ್ಪ ಅಧಿಕಾರ ಅವಧಿಯಲ್ಲಿ ಅವರು ಈ ನಾಡಿಗೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು JDS ಪಕ್ಷದ ಪ್ರತಿಯೊಬ್ಬ ಮುಖಂಡರು, ಬೂತ್ ಮಟ್ಟದ ಕಾರ್ಯಕರ್ತರು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಿದಾಗ ಇಡೀ ರಾಜ್ಯದಲ್ಲಿ JDS ಪಕ್ಷವನ್ನು ಮತ್ತೆ ಅಧಿಕಾರ ತರ್ತಕ್ಕಂಥ ಒಂದು ಅವಕಾಶ ಇರ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಹೇಳಿಯನ್ನು ಬಯಸ್ತಾ ಇದ್ದೀವಿ. ಇವತ್ತು ಈ ರಾಜ್ಯದ ರೈತರ ಕಣ್ಮಣಿ ಅಂತ ನಮ್ಮ ಕುಮಾರಣ್ಣವನ್ನು ಕರೀತಾ ಇದ್ದಾರೆ. ಏನವರು 2006ರಲ್ಲಿ 20 ತಿಂಗಳು, 2018ರಲ್ಲಿ 14 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ವಿಶೇಷವಾಗಿ ರೈತರಿಗೆ 26,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಈ ದೇಶದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಕುಮಾರಣ್ಣವರು ಅಂತ ನಾವು ಗಂಡಾಘೋಷವಾಗಿ ಹೇಳ್ಬೋದು. ಇವತ್ತು ಕೇಂದ್ರದ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು 2019 ಫೆಬ್ರವರಿ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ನಮ್ಮ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ರೈತ ಸಾಲ ಮನ್ನಾ ಮಾಡೈತೆ ಅಂತ. ಅಂಥವರೇ ಭಯ ಹೇಳುವಾಗ ನಾವು JDS ಪಕ್ಷದ ಬೂತ್ ಮಟ್ಟದ ಮುಖಂಡರು ನಮ್ಮ ಪಕ್ಷ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಪ್ರತಿ ಮನೆಗೂ ತಲುಪಿಸಿದಾಗ
ಎಲ್ಲ ಬೂತ್ ಮಟ್ಟದಲ್ಲಿ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ನಮಗೊಂದು ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನಾನು ಗಮನದಲ್ಲೇ ಬಯಸ್ತಾ ಇದ್ದೀನಿ. ಕುಮಾರಣ್ಣವರು ಜವಾಬ್ದಾರಿಯನ್ನು ತಗೊಂಡು ಅವರ ಜೊತೆಗೆ ಇವತ್ತು ಅವರ ಸಮಕಾಲಿಕರು ಬಹಳಷ್ಟು ಜನ ಎಲ್ಲ ವರ್ಗದ ನಾಯಕರು ಕೂಡ ಇವತ್ತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಕೂಡ ಇವತ್ತು ಬಂದಿರತಕ್ಕಂಥದ್ದು. ಅವರು ಕೂಡ ಪಕ್ಷ ಕಟ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.